ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಗಳಲ್ಲಿ ಹೇಗೆ ಹೊಸ್ತಿಲ ಪೂಜೆಯನ್ನು ಮಾಡ್ತಿದ್ದೀವಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಸಂಕ್ರಮಣದ ದಿನದಂದು ಹೊಸ್ತಿಲ ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ನಾದನಿಯ ಮೊದಲ ಹೊಸ್ತಿಲ ಪೂಜೆ ಆಗಿದೆ. ಅಂದರೆ ನನ್ನ ನಾದನಿಯ ಮದುವೆಯಾದ ಮೊದಲ ವರ್ಷ ಈ ಹೊಸ್ತಿಲ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಹೇಗೆ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ನನ್ನ ಅಮ್ಮ, ಅಂದರೆ ನಾದಿನಿ ಅತ್ತೆ, ಹಾಗೆ ಅವರ ಅಮ್ಮ ಕೂಡ ಬಂದಿರ್ತಾರೆ. ಅವರು ಕೂಡ ಇಬ್ಬರು ಕೂಡ ಸೇರಿ ಹೇಗೆ ಮಾಡಬೇಕು, ಹೇಗೆ ನಮ್ಮ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿಕೊಂಡು ತೋರಿಸ್ಕೊಡ್ತಾ ಇರ್ತಾರೆ. ಅವರು ಹೇಗೆ ಯಾವ ಕ್ರಮದಲ್ಲಿ ಪೂಜೆಯನ್ನು ಮಾಡಿರ್ತಾರೋ ಅಥವಾ ಅವರಿಗೆ ಅವರ ಅತ್ತೆ ಹೇಗೆ ಹೇಳಿಕೊಟ್ಟಿರ್ತಾರೋ ಅದು ಇಲ್ಲಿ ಮುಂದುವರಿಕೆ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಇಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡ್ತೀವಿ ಅಂಥೇಳಿ ಇಲ್ಲಿ ನಾನು ಈ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ಹೊಸ್ತಿಲನ್ನು ಮಡಿ ನೀರಿನಿಂದ ತೊಳ್ಕೊಂಡು ಅದಕ್ಕೆ ಅಕ್ಷತೆ, ಅರಿಶಿನ, ಕುಂಕುಮವನ್ನು ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವರ ಮನೆಯಲ್ಲಿ ಮಧ್ಯಭಾಗದಲ್ಲಿ, ಹೊಸ್ತಿಲ ಮಧ್ಯಭಾಗದಲ್ಲಿ ಹಾಗೆ ಕೂಡ ಪೂಜೆ ಮಾಡ್ಬೋದು, ಅಥವಾ ಕೆಲವೊಂದು ಈ ಲಕ್ಷ್ಮಿ ವಿಗ್ರಹ ಇಟ್ಕೊಂಡು ಅಥವಾ ನಾಣ್ಯ ಇಟ್ಕೊಂಡು ಬೇಕಾದರೂ ಕೂಡ ಪೂಜೆ ಮಾಡ್ಬೋದು. ಇಲ್ಲಿ ನಾದಿನಿಯ ತವರು ಮನೆಯಿಂದ ಒಂದು ಪುಟ್ಟ ಲಕ್ಷ್ಮಿಯ ವಿಗ್ರಹವನ್ನು ತಂದಿದ್ದರು. ಅದನ್ನು ಇಟ್ಟು ಇಲ್ಲಿ ಮೊದಲ ಬಾರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಭಕ್ತಿ ಭಾವಗಳು ಒಂದೇ ರೀತಿ ಇರಬೇಕು ಅಂತೇನು ಇರೋದಿಲ್ಲ. ಒಬ್ಬೊಬ್ಬರ ಭಕ್ತಿ ಅಥವಾ ಭಾವಗಳು ಒಂದೊಂದು ರೀತಿಯಲ್ಲಿರುತ್ತೆ. ಅವರವರ ಮನೆಗೆ ಬೇಕಾದಂತೆ ಅವರವರು ಪೂಜೆ ಇರ್ಬೋದು, ಸಂಪ್ರದಾಯ ಇರ್ಬೋದು, ಅವರವರ ಮನೆಯಲ್ಲಿ ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗುತ್ತೆ. ಅದು ಅವರವರ ಎಮೋಷನಲ್ ಕೋಶೆಂಟ್ ಕೂಡ ಅದೇ ರೀತಿ ಇರುತ್ತೆ. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ನಡೀತಾ ಇದೆ ಅಂತ ಹೇಳ್ಕೊಂಡು ಇಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟೋ ಕಡೆಗಳಲ್ಲಿ ಈ ರೀತಿಯ ಆಚರಣೆಗಳೇ ಇರೋದಿಲ್ಲ. ಇಲ್ಲಿ ನಮ್ಮ ಕಡೆ ಹೇಗೆ ಆಚರಣೆ ಇದೆಯೋ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟೋ ಮನೆಗಳಲ್ಲಿ ಕೂಡ ಇರೋದಿಲ್ಲ. ಹಾಗೆ ಎಷ್ಟೋ ಜನಕ್ಕೆ ಆಚರಣೆಗಳು ಇದ್ದರೂ ಕೂಡ ಯಾವುದೋ ಸಂದರ್ಭಕ್ಕಿರ್ಬೋದು ಅಥವಾ ಬ್ಯುಸಿ ಶೆಡ್ಯೂಲ್ ಇರ್ಬೋದು, ಏನೋ ಒಂದು ಕಾರಣಾಂತರಗಳಿಂದ ಮಾಡಲಿಕ್ಕಾಗೋದಿಲ್ಲ. ಸೊ ಇಲ್ಲಿ ನಾನು ಈ ಥರ ಶೇರ್ ಮಾಡೋದ್ರಿಂದ ಒಂದಿಷ್ಟು ಜನಕ್ಕಾದರೂ ಏನೋ ಒಂದು ಮನಸ್ಸಿಗೆ ಸಂತೃಪ್ತಿ ಸಿಗ್ಬೋದು, ಅಥವಾ ಅವರು ಹಿಂದೆ ಮಾಡೋದನ್ನು ಮತ್ತೆ ನೆನಪಿಸ್ದಾಗೆ ಆಗಿರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಕೂಡ ಈ ಥರ ಸಂಪ್ರದಾಯ ಇರ್ಬೋದು, ಅಥವಾ ಸಂಪ್ರದಾಯ ಇಲ್ಲದೆ ಏನಾದರೂ ಒಂದು ಕಲಿಬೋದು ಅಂತ ಹೇಳ್ಕೊಂಡು ಇಲ್ಲಿ ನನಗೆ ಏನು ನಮ್ಮ ಮನೇಲಿ ಹೇಗಿದೆಯೋ ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಿಂದ ಬೇಗ ನನ್ನ ವಿಡಿಯೋಗಳು ರೀಚ್ ಆಗುತ್ತೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಕೂಡ ಒಂದು ಮೋಟಿವ್ ಸಿಗುತ್ತೆ. ಎಷ್ಟೋ ಜನ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಇನ್ನೂ ಹೊಸ ವೀಡಿಯೋಗಳನ್ನು ಮಾಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇವರು ಕೂಡ ಮಾಡ್ತಾ ಇದ್ದಾರೆ. ಈ ಹೊಸ್ತಿಲ ಪೂಜೆಗೆ ವಿಶೇಷವಾದ ನೈವೇದ್ಯವನ್ನು ನಾವು ಹಲಸಿನಿಂದ ಮಾಡಿರುವ ನೈವೇದ್ಯ ಆಗಿರುತ್ತೆ. ಅಂದರೆ ಮೊದಲೇ ಹಲಸಿನ ಸೊಳೆಯನ್ನು ಬಿಡಿಸಿ ಉಪ್ಪಿಗೆ ಹಾಕಿಟ್ಕೊಂಡಿರ್ತಾರೆ, ಮತ್ತು ಹಾಗೆ ಹಲಸಿನ ಬೀಜಗಳನ್ನು ಕೂಡ ಯೂಸ್ ಮಾಡಿರ್ತಾರೆ. ಇದನ್ನು ಉಪ್ಪಿಗೆ ಹಾಕಿದ್ದನ್ನು ತೆಗೆದು ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ನೀಟಾಗಿ ಮಗ್ಚಿದಾಗ ಒಂದು ರುಚಿಕರವಾದ ಒಂದು ನೈವೇದ್ಯ ರೆಡಿಯಾಗಿರುತ್ತೆ. ಅದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಹಿಯಾದ ಒಂದು ಒಳ್ಳೆಯ ಖಾದ್ಯ ಕೂಡ ಹೇಳ್ಬೋದು. ಹಾಗೆ ಎಷ್ಟು ಉಪ್ಪಿಗೆ ಹಾಕಿ ಇಟ್ಟು ನಂತರ ಸಿಹಿಯನ್ನು ಹಾಕಿ ಮಾಡಿರುವಂಥ ಇದಾಗಿರೋದ್ರಿಂದ ಒಂದು ರೀತಿಯಲ್ಲಿ ಎಷ್ಟೋ ದಿನಗಳ ನಂತರ ಮತ್ತೆ ಹಲಸಿನ ಸ್ವಾದವನ್ನು ಸವಿಬೋದು. ಸೊ ಇದೊಂದು ವಿಶೇಷವಾದ ಖಾದ್ಯ. ಇದನ್ನು ಕೂಡ ಎಲ್ಲ ಮನೆಗಳಲ್ಲಿ ನೈವೇದ್ಯಕ್ಕೆ ಬಳಸ್ತೀವಿ. ಅಂದರೆ ಇಲ್ಲಿ ಮಲೆನಾಡುಗಳಲ್ಲಿ ಇದೇ ಸಂಪ್ರದಾಯ ಇರೋದು. ಸೊ ನೈವೇದ್ಯ ರೆಡಿಯಾಗಿದೆ. ನೈವೇದ್ಯ ರೆಡಿ ಆದಮೇಲೆ ಇಲ್ಲಿ ಪೂಜೆ ಮುಂದುವರಿತಾ ಇದೆ.
ಸೊ ಪೂಜೆಯ ಕಂಪ್ಲೀಟ್ ಕ್ಲಿಪ್ಸ್ಗಳನ್ನು ಹಾಕಿದ್ದೀನಿ, ನೀವು ಕೂಡ ನೋಡಿ. ಇಲ್ಲಿ ಅಮ್ಮ ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹೊಸಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಂಡು ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಒಂದು ಮನೆಗೆ ವಾಸ್ತು ಅಥವಾ ಪ್ರಮುಖ ಬಾಗಿಲು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಮೊದಲು ಸೊಸೆ ಬಂದಾಗ ಕೂಡ ಇದೇ ಹೊಸ್ತಿಲಿಗೆ ಪೂಜೆ ಮಾಡಿ ಒಳಗೆ ಬಂದಿರ್ತಾಳೆ. ಸೊ ಅದೇ ಹೊಸ್ತಿಲಿಗೆ ಇವಾಗ ಪೂಜೆಯನ್ನು ಪ್ರತಿ ವರ್ಷವೂ ಈ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಇದಾದ ನಂತರ ಯಾರ್ಯಾರು ಮುತ್ತೈದೆಯರು ಬಂದಿರ್ತಾರೋ ಅಥವಾ ಅಲ್ಲಿರ್ತಾರೋ ಅವರು ಕೂಡ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕ್ಬೋದು, ಪೂಜೆ ಕೂಡ ಮಾಡ್ಬೋದು. ಇಲ್ಲಿ ನಾನು ಕೂಡ ಹೊಸಲಿಗೆ ಅಕ್ಷತೆ ಹಾಗೆ ಅರಿಶಿನ ಕುಂಕುಮವನ್ನು ಹಾಕ್ತಾಯಿದ್ದೀನಿ. ಹೂವಿಟ್ಟು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಯಾರ್ಯಾರು ಇದ್ದರೂ ಕೂಡ ಇಲ್ಲಿ ಈ ಥರ ಮಾಡ್ಬೋದು. ಮಾಡಿ ಹೊಸಲಿಗೆ
ಪೂಜೆ ಮಾಡಿ ನಮಸ್ಕಾರ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಏನೋ ಒಂದು ಈ ಥರ ಪೂಜೆಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಕೂಡ ಒಂಥರ ಏನೋ ಪಾಸಿಟಿವಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಹೇಗೆ ಈ ಥರ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸೇರಿ ಈ ಥರ ಪೂಜೆಯನ್ನು ಮುಗಿಸ್ಕೊಂಡ್ವಿ. ಇದಾದಮೇಲೆ ಮಾಡಿರುವಂತಹ ನೈವೇದ್ಯಗಳನ್ನು ಎಲ್ಲರೂ ತೊಗೊಂಡ್ವಿ. ಹಾಗೆ ಬಂದವರಿಗೆ ಕೂಡ ಇದನ್ನು ಕೊಡ್ತಾರೆ. ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಪೂಜೆಯನ್ನು ಈ ಥರ ಮುಗಿಸ್ಕೊಂಡು ಸಂಜೆ ಇಲ್ಲೇ ಹತ್ತಿರದಲ್ಲಿರುವ ಸಿಗಂದೂರು ಸೇತುವೆ ನೋಡೋಣ ಅಂತ ಹೇಳ್ಕೊಂಡು ಹೋಗಿದ್ವಿ. ಈಗ ತಾನೇ ಹೊಸದಾಗಿ ಮಾಡಿರುವಂಥ ಸೇತುವೆ. ಈ ಕಡೆಯವರಿಗಂತೂ ಈ ಸೇತುವೆ ಬಂದಿದ್ದು ಎಷ್ಟು ಉಪಯೋಗ ಆಗಿದೆ ಅಂದರೆ, ಸಾಗರಕ್ಕೆ ಲಾಂಚನ್ನು ದಾಟಿ ಹೋಗಬೇಕಾಗಿತ್ತು. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದರು ಇಲ್ಲಿ ಜನ. ನಾವು ಕೂಡ ತುಂಬ ದಿನ ಆಗಿತ್ತು ಓಪನ್ ಆಗಿ ಹೋಗೇ ಇರಲಿಲ್ಲ. ಹಾಗೆ ಈ ಕಡೆ ಬಂದಿದ್ನಲ್ವ, ಈ ಕಡೆ ಬಂದಾಗ ಒಂದು ಸಲ ಹೋಗೋಣ ಅಂತ ಹೇಳ್ಕೊಂಡು ಹೋಗಿದ್ವಿ. ಸ್ವಲ್ಪ ಜುಮುರು ಮಳೆ ಇರೋದರಿಂದ ಪೂರ್ತಿಯಾಗಿ ಕೆಳಗೆ ಇಳಿದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದರೂ ತುಂಬ ಚೆನ್ನಾಗಿತ್ತು ವ್ಯೂ. ತುಂಬ ಆ ಮಳೆಯಲ್ಲಿ ಸ್ವಲ್ಪ ಚಳಿಯಲ್ಲಿ ಜುಮುರು ಮಳೆ ಇತ್ತು. ಇನ್ನೂ ಎಲ್ಲ ಕೆಲಸಗಳು ಆಗಿಲ್ಲ, ಆದರೂ ಕೂಡ ಇಲ್ಲಿ ವೆಹಿಕಲ್ಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ. ಸೊ ನೀವು ನೋಡ್ಕೊಂಬನ್ನಿ ಹೇಗಿದೆ ವ್ಯೂ ಪಾಯಿಂಟ್ ಅಂತ ಹೇಳ್ಕೊಂಡು, ಹೇಗಿತ್ತು ವ್ಯೂ ಅಂತ ಹೇಳ್ಕೊಂಡು ಕ್ಲಿಪ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.